ಭಾರತೀಯ ಜನತಾ ಪಾರ್ಟಿ ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಜಿ ಅವರು ಹಾಗೂ ಪಕ್ಷದ ವತಿಯಿಂದ ಇವತ್ತು ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಒಂದು ಸದುದ್ದೇಶ ಇಟ್ಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರೆರಚುವಂಥ ಕೆಲಸ ಮಾಡ್ತಾ ಇದ್ದಾರೆ. BLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಅವರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು SIR ಪ್ರಕ್ರಿಯೆ ಏನು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು, BLOಗಳನ್ನು ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಅಂದರೆ ಸಂಪೂರ್ಣವಾಗಿ ಒಂದು ಅವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂಥದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಹಾಗಾಗಿ ನಾವು ಮಾನ್ಯ ಆಯುಕ್ತರನ್ನು ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಎಲ್ಲೆಲ್ಲಿ ಈ ರೀತಿ ಎಡವಟ್ಟುಗಳು ಆಗಿದ್ದಾವೆ ಅಲ್ಲಿ ಮತ್ತೆ ಪ್ರಾರಂಭ ಮಾಡಬೇಕಾಗ್ತದೆ SIRನ್ನು. ಬೆಂಗಳೂರಲ್ಲಿ ಕೂಡ ಒಂದು ಕಡೆ SIR ಆಗ್ತಾಯಿದ್ರೆ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿನಲ್ಲಿ GBA ರಾಜ್ಯ ಚುನಾವಣಾ ಆಯೋಗದಿಂದನೂ ಕೂಡ SIRನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಕೇವಲ ಬೆಂಗಳೂರು ಮಹಾನಗರದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಒತ್ತಡ ಹೇರಿ ಯಾವ ಉದ್ದೇಶದಿಂದ SIR ಆಗ್ತಾಯಿದೆ ಅದಕ್ಕೆ ಹಾಳುಗೆಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕೆ ಹೊರಟಿದೆ. ಇದನ್ನು ತತ್ಕ್ಷಣ ಸರಿಪಡಿಸಬೇಕು, ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಒತ್ತಾಯವನ್ನು ನಾವಿವತ್ತು ಮಾಡಿದ್ದೇವೆ. ನೋಡಿ, ಉದಾಹರಣೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ BLOಗಳು ಫಾರ್ಮ್ಗಳನ್ನು ಹಂಚ್ತಾ ಇದ್ದಾರೆ, ಎನ್ಯುಮರೇಷನ್ ಫಾರ್ಮ್ಗಳನ್ನು, ಆ ಫಾರ್ಮ್ನಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಇದನ್ನು ಕೂಡ ಚುನಾವಣಾ ಆಯೋಗದ ಗಮನಕ್ಕೆ, ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಇದಕ್ಕೆ ಏನು ಮಸೀದಿಗಳಲ್ಲಿ ಬೇರೆ ಬೇರೆ ಚೌಲ್ಟ್ರಿಗಳಲ್ಲಿ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ನಾವು ಪ್ರೂಫನ್ನು ನಾವು ಕೊಟ್ಟಿದ್ದೇವೆ. ನಿನ್ನೆಯೂ ಕೂಡ ಚುನಾವಣಾ ಆಯೋಗ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಸಹ ಇವತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಅವರು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದನ್ನು ತತ್ಕ್ಷಣ ನಾವು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೇವೆ ಅನ್ನುವ ಮಾತನ್ನು ಕೂಡ ಅವ್ರು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನೇನು ಅನಾಹುತಗಳಾಗಿದ್ದಾವೆ ಅದನ್ನು ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಇವತ್ತು ನಾವು ಚುನಾವಣಾ ಆಯುಕ್ತರನ್ನು ನಾವು ಭೇಟಿ ಮಾಡಿರುವಂಥದ್ದು. ಕೇಂದ್ರ ಚುನಾವಣಾ ಆಯೋಗ ತನ್ನ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೆ. ಕತ್ತೆ ಕಾಯ್ತಾ ಇರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಕತ್ತೆಗಳಿದ್ದಾವೆ, ಈ ಕಾಂಗ್ರೆಸ್ ಕತ್ತೆಗಳು ಇಡೀ ವ್ಯವಸ್ಥೆಯನ್ನು ಬುಡ ಮೇಲೆ ಮಾಡೋದಕ್ಕೆ ಹೊರಟಿದ್ದಾರೆ. ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ಹಾಳುಗೆಡೋದಕ್ಕೆ ಹೊರಟಿರುವಂಥದ್ದು ಕಾಂಗ್ರೆಸ್ ಕತ್ತೆಗಳು. ಅದನ್ನು ಸರಿಪಡಿಸಬೇಕು ಅಂತೇಳಿ ನಾನು ಇವತ್ತು ಆಯುಕ್ತರಲ್ಲೂ ಕೂಡ ಮನವಿ ಮಾಡಿದ್ದೇವೆ. ನೋಡಿ, ನಮ್ಮ BLA 1 ಆಗಲಿ ನಮ್ಮ BLA 2ಗಳ ಗಮನಕ್ಕೆ ಬರದೇನೆ ಶಾಸಕರ ಕಚೇರಿಯಲ್ಲಿ ಹೋಗಿ BLOಗಳು ಕೂತ್ರೆ ಏನು ಮಾಡಬೇಕಾಗ್ತದೆ?
ಇವತ್ತು ಮಸೀದಿ ಒಳಗಡೆ ಹೋಗಿ ಬಿ ಎಲ್ ಒಗಳು ಕೂತಾರೆ, ನಮ್ಮ ಬಿ ಎಲ್ ಎ 1 ಆಗಲಿ ಬಿ ಎಲ್ ಎ 2 ಏನು ಮಾಡೋಕ್ಕಾಗ್ತದೆ? ಆ ವಿಚಾರನೇ ಇವತ್ತು ನಾವು ಕಮಿಷನರ್ ಗಮನಕ್ಕೆ ತಂದಿರುವಂಥದ್ದು. ನಮ್ಮ ಪಕ್ಷದ ಬಿ ಎಲ್ ಎ 2 ಆಗಲಿ ಬಿ ಎಲ್ ಎ 1 ಗಮನಕ್ಕೂ ಕೂಡ ತರದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳನ್ನು ಒತ್ತಾಯಪೂರ್ವಕವಾಗಿ ಮನಸೋ ಇಚ್ಛಾರನ್ನು ಬಳಸ್ಕೊಳ್ತಾ ಇದ್ದಾರೆ. ಅವರನ್ನು ಮಸೀದಿ ಕರ್ಕೊಂಡೋಗಿ, ಚೌಟ್ರುಗಳಿಗೆ ಕರ್ಕೊಂಡೋಗಿ, ಶಾಸಕರ ಕಚೇರಿಯಲ್ಲಿ ಕೂರಿಸ್ಕೊಂಡು ಈ ಪ್ರಾಸೆಸ್ಸನ್ನು SIR ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಅಧಿಕಾರಿಗಳಿಂದ ಎನ್ಯುಮರೇಷನ್ ಫಾರ್ಮ್ನ ಕಸ್ಕೊಂಡು ಅವರೇ ತೆಗೆದುಕೊಂಡೋಗಿ ಹಂಚ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಎಲ್ಲವನ್ನೂ ಕೂಡ ಮಾನ್ಯ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಇದನ್ನೇ ಅವ್ರು ಹೇಳ್ತಿದ್ದಾರೆ, ನಾವು ಜಾಗೃತಿ ಮೂಡಿಸೋದಕ್ಕೆ ಇರೋದು, ನಾವು ಯಾರನ್ನ ಮತದಾರನ ಸೆಳೆಯುವಂತ ಇದು ಮಾಡ್ತೇವೆ. ಜಾಗೃತಿ ನೋಡ್ರಿ, ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದೇ ವ್ಯವಸ್ಥೆ. ಮನೆ ಮನೆಗೆ ತೆರಳಿ BLOಗಳು, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆಗೆ ತೆರಳಿ ನಮ್ಮ ಪಕ್ಷದ ಅಥವಾ ಬೇರೆ ಪಕ್ಷದ ಎಲ್ಲ BLA 2ಗಳು ಜೊತೆಲಿರ್ತಾರೆ ಬೂತ್ಗಳಲ್ಲಿ, ಅವ್ರ ಜೊತೆಲಿ ಹೋಗಿ ಮನೆಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ ಇದೆ. ಅದು ಸರಿಯಾದ ರೀತಿಯೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನುವ ಕಂಪ್ಲೇಂಟನ್ನು ನಾವು ಕೂಡ ಮಾಡಿರುವಂಥದ್ದು. ಮೊನ್ನೆ ಆಯುಕ್ತರಿಗೆ ನಾವು ವಿನಂತಿನೂ ಕೂಡ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ನಮ್ಮ ಈ ಕಂಪ್ಲೇಂಟನ್ನು ಅವ್ರ ಗಮನಕ್ಕೂ ಕೂಡ ತರಬೇಕು ಅಂತ ನಾವು ವಿನಂತಿ ಮಾಡಿದ್ದೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.